ಎಲ್ಲರಿಗೂ ವಂದನೆಗಳು. ಶುಭ ಸಂಜೆ. ಪ್ರತಿ ವಾರದ ನಮ್ಮ ಟೀಮಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆ ಶುಭದ ಅವರು ಇದ್ದಾರೆ. ಇವರು ಹೋಲಿಫೈರ್ ರೇಖಿ ಮಾಸ್ಟರ್, ಏಂಜಲ್ ಥೆರಪಿಸ್ಟ್ ಕೂಡ. ಇವತ್ತು ಮ್ಯಾಜಿಕಲ್ ನಂಬರ್ಸ್ ಮತ್ತೆ ಸ್ವಿಚ್ ವರ್ಡ್ಸ್ ಯೂಸ್ ಮಾಡಿಕೊಂಡು ಹೇಗೆ ಹೀಲಿಂಗ್ ಅನ್ನು ಮಾಡ್ಕೋಬಹುದು ಅದರ ಬಗ್ಗೆ ನಮಗೆ ತಿಳಿಸ್ಕೊಡ್ಲಿದ್ದಾರೆ. ಶುಭದ ಪ್ರೀತಿಯ ಸ್ವಾಗತ. ನಮಸ್ತೆ. ವಾಯ್ಸ್ ಆಡಿಬಲ್ ಅಲ್ಲಣ್ಣ? ಆಡಿಬಲ್ ಇದೆ. ನಮಸ್ತೆ, ನಿಮ್ಗೆಲ್ರಿಗೂ ಶುಭ ಸಂಜೆ ಹಾಗೂ ದಸರಾ ಹಬ್ಬದ ಶುಭಾಶಯಗಳು. ಫಸ್ಟ್ ಆಫ್ ಆಲ್ ದಸರಾ ಹಬ್ಬ ಅಲ್ಲ ಈಗ, ಆದ್ರೂ ನೀವೆಲ್ಲ ಟೈಮ್ ತಕೊಂಡು ಇಲ್ಲಿ ಬಂದಿದ್ದೀರಾ. ಸೊ ವಾರ್ಮ್ ವೆಲ್ಕಮ್ ಎಲ್ರಿಗೂ. ಆದಷ್ಟು ನನ್ನ ಬಗ್ಗೆ ಎಲ್ರಿಗೂ ಗೊತ್ತಿರ್ಬೋದು, ಆದ್ರೂ ನಾನು ಒಂದ್ ಸಣ್ಣ ಕಿರು ಪರಿಚಯ ಕೊಡ್ತೀನಿ. ರೇಣುಕಾ ರಾಮಚಂದ್ರ ಅವ್ರದ್ದು ದಂಪತಿಯ ಪ್ರಥಮ ಪುತ್ರಿ ನಾನು. ರಾಜಶೇಖರ್ ಭಟ್ರ ಅವರ ಧರ್ಮ ಪತ್ನಿ, ಶಶಿನಿಯ ಪ್ರೀತಿ ಅಮ್ಮ. ಸೊ ನನ್ನ ಒಂದು ಸ್ಪಿರಿಚುವಲ್ ಪಾತ್ ಅಲ್ಲಿ ನಾನು ತುಂಬಾ ಗುರುಗಳನ್ನ ಮೀಟ್ ಆದೆ. ಸೊ ಐ ಹ್ಯಾವ್ ಮೆಟ್ ಸೋ ಮೆನಿ ಗ್ರೇಟ್ ಗುರುಸ್ ಲೈಕ್ ಗುರುದತ್ತಣ್ಣ. ಸೊ ನನ್ನ ಎಲ್ಲಾ ಗುರುಗಳಿಗೆ ವಂದಿಸ್ತಾ, ಅವರೆಲ್ಲರ ಆಶೀರ್ವಾದ ರೂಪ ನಾನಿವತ್ತು ಹೋಲಿಫೈರ್ ರೇಖಿ ಮಾಸ್ಟರ್, ಟ್ಯಾರೋ ಕಾರ್ಡ್ ರೀಡರ್, ಏಂಜಲ್ ಥೆರಪಿಸ್ಟ್, ಪಾಸ್ಟ್ ಲೈಫ್ ಥೆರಪಿಸ್ಟ್, ನ್ಯೂಮರಾಲಜಿಸ್ಟ್, ಗ್ರಾಫಾಲಜಿಸ್ಟ್, ಸಿಗ್ನೇಚರ್ ರೀಡರ್, ಮ್ಯಾಜಿಕಲ್ ನಂಬರ್ ಸ್ಪೆಷಲಿಸ್ಟ್, ಕ್ರಿಸ್ಟಲ್ ಥೆರಪಿಸ್ಟ್ ಹಾಗೂ ವಾಸ್ತು ಕನ್ಸಲ್ಟೆಂಟ್. ಸೊ ನಂದೊಂದು ಗುರು ಹೇಳ್ತಾ ಇದ್ರು, ನೀನ್ ಯಾವತ್ತು ತನಕ ಹೊಸ ಹೊಸ ವಿಚಾರನ ಕಲಿತಾ ಇರ್ತೀಯ ಅಲ್ಲಿ ತನಕ ಮೆಂಟಲಿ ಹಾಗೂ ಫಿಸಿಕಲಿ ನೀನ್ ಜೀವಂತ ಆಗಿರ್ತೀಯ ಅಂತ. ಸೊ ನನ್ನ ಒಂದು ಲೈಫ್ ಅಲ್ಲಿ ನಾನೊಂದು ಆಲ್ಮೋಸ್ಟ್ ಆ ಒಂದು ಲರ್ನಿಂಗ್ ಇನ್ಕಲ್ಟ್ ಅನ್ನ ನಾನು ಆಲ್ರೆಡಿ ಇನ್ಕಲ್ಟ್ ಮಾಡಿದೆ. ಸೊ ಲರ್ನಿಂಗ್ ನಿಮ್ಗೆಲ್ರಿಗೂ ಸಹ ನನ್ನ ಫಸ್ಟ್ ಅಡ್ವೈಸ್ ಅಂದ್ರೆ, ಆದಷ್ಟು ಲರ್ನ್ ಅನ್ನ ಹೊಸ ಹೊಸ ವಿಚಾರವನ್ನ ಮಾಡಿ, ಸೊ ದಟ್ ನಿಮ್ಮ ಬ್ರೈನ್ ಯಾವಾಗ್ಲೂ ನೈಸ್ ವೇ ಅಲ್ಲಿ ಒಂದು ಆಕ್ಟಿವ್ ಇರ್ಲಿ ಅಂತ. ಸೊ ಫಸ್ಟ್ ಗೆ ನಾವು ಇವತ್ತೊಂದು ಸಣ್ಣ ಧ್ಯಾನದ ಮೂಲಕ ಈ ಒಂದು ಕಾರ್ಯಕ್ರಮನ ಸ್ಟಾರ್ಟ್ ಮಾಡೋಣ. ಎಲ್ರಿಗೂ ಓಕೆ ಅಲ್ವಾ? ಓಕೆ, ಹಾಗಿದ್ರೆ ಸ್ಟಾರ್ಟ್ ಮಾಡ. ಹಾಯಾಗಿ ಕಣ್ಮುಚ್ಕೊಳ್ಳಿ. Close your eyes. Take a deep breath. ದೀರ್ಘವಾದ ಉಸಿರನ್ನ ಒಳಗೆ ತಕ್ಕೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡ್ತಾ slowly exhale. Again, take a deep breath. Hold for some time. Slowly exhale. Last one more time. Take a deep and deep and deep breath. Slowly exhale.
ನಿಮ್ಮ ಮನೆ ದೇವರು, ಇಷ್ಟ ದೇವರು, ನಿಮ್ಮೆಲ್ಲ ಗುರುಗಳನ್ನ, ಅದೇ ರೀತಿ ಏಂಜಲ್ಸ್ ಅನ್ನ ಇನ್ವೋಕ್ ಮಾಡಿ. Repeat after me in the mentally. ನಾನು ಹೇಳಿದನ್ನ ಮತ್ತೆ ಮನಸ್ಸಲ್ಲಿ ಹೇಳಿ. Archangel Michael, Archangel Michael, Archangel Michael, Archangel Michael, please be with me. ಹೇಗನ್ನಿಸ್ತು? ಥ್ಯಾಂಕ್ ಯು. ನಿಮ್ಮೆಲ್ಲರಲ್ಲಿ ಒಂದು ವಿನಂತಿ, ಯಾರ ಜೊತೆ ಪೆನ್ ಪೇಪರ್ ಇಲ್ಲ ಅವ್ರು ತಕೊಂಡ್ ಬಂದು ಕೂತ್ಕೊಳ್ಳಿ, ಯಾಕಂದ್ರೆ ತುಂಬಾ ವಿಷಯಗಳಿದೆ. ಸೊ ಬರ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಮತ್ತೆಗೆ ಯೂಸ್ ಮಾಡ್ಕೋಬಹುದು. ಎಲ್ಲ ಉತ್ತರ ಇದೆಯಾ? ಓಕೆ. ಸೊ ಸ್ಟಾರ್ಟ್ ಮಾಡುವ. ಮ್ಯಾಜಿಕಲ್ ನಂಬರ್ಸ್ ಅಥವಾ ಸ್ವಿಚ್ ವರ್ಡ್ಸ್ ಒಂದು ಡಿವೈನ್ ಟೂಲ್. ನನ್ನ ವಾಯ್ಸ್ ಆಡಿಬಲ್ ಇದೆಯಲ್ಲ? ಇದು ಒಂದು ದೈವಿಕ ಶಕ್ತಿಯ ಒಂದು ಸಾಧನ. ಈ ಥೆರಪಿಯನ್ನ ಹೆಚ್ಚಿನವರಿಗೆ ಇದು ಗೊತ್ತಿರ್ಲಿಕ್ಕಿಲ್ಲ, ಬಟ್ ಈಗ ಇತ್ತೀಚೆಗಷ್ಟೇ ಪ್ರಚಾರ ಆಗ್ತಾ ಇದೆ. ಯಾವುದೇ ಒಂದು ಥೆರಪಿ ನಾವು ಯೂಸ್ ಮಾಡೋ ಮೊದಲು ಅದರ ಬಗ್ಗೆ ನಮ್ಗೆ ಫಸ್ಟ್ ಆಫ್ ಆಲ್ ನಂಬಿಕೆ ಅಂತಿರಲ್ಲ, ಸೊ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ. ಸೊ ದಟ್ ಅದ್ರ ಬಗ್ಗೆ ನಾವು ಫಸ್ಟ್ ನಂಬಿಕೆಯನ್ನ, ಅಂದ್ರೆ ಅದರ ಆ ಒಂದು ಟೂಲ್ ಅಂತ ಪ್ರೊಸೆಸ್ ಬಗ್ಗೆ ನಾವು ತಿಳ್ಕೊಂಡಾಗ, ನಾವು ಅದನ್ನ ಹೆಚ್ಚು ಹೆಚ್ಚು ಯೂಸ್ ಮಾಡಿದಾಗ ಮ್ಯಾಜಿಕಲ್ ನಂಬರ್ಸ್ ಅಥವಾ ಸ್ವಿಚ್ ವರ್ಡ್ ಹೆಚ್ಚು ಹೆಚ್ಚು ಉಪಯೋಗಕ್ಕೆ ಬರ್ತದೆ. ಸೊ ಒಂದ್ ಸಣ್ಣದಾಗಿ ಒಂದು ಇತಿಹಾಸ ನೋಡ್ಕೊಂಡ್ ಬರೋಣ. ಇದರ ಇತಿಹಾಸ ಸ್ವಲ್ಪ ಅಂದ್ರೆ ಹಳೇದೇನಲ್ಲ, ಇತ್ತೀಚೆಗಷ್ಟೇ 1951 ರಲ್ಲಿ ಜೇಮ್ಸ್ ಟಿ ಮ್ಯಾಗ್ನನ್ ಅಂತ ಪರ್ಸನ್ ಇದನ್ನ ಒರಿಜಿನೇಟ್ ಮಾಡಿದ್ರು. ಹಿ ವಾಸ್ ವೆರಿ ಸ್ಪಿರಿಚುವಲ್ ಪರ್ಸನ್. ಹಿ ವಾಸ್ ಡೂಯಿಂಗ್ ಮೆಡಿಟೇಷನ್ ಆಲ್ಸೋ. ಸೊ ಒಂದ್ ದಿನ ಅವರು ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಒಂದು ವರ್ಡ್ ಬಂತು. ಆ ವರ್ಡೇ ಟುಗೆದರ್ ಅಂತೇಳಿ. ಸೊ ಅದನ್ನ ಅವರು ಅವರ ಲೈಫ್ ಅಲ್ಲಿ ಇನ್ಕಲ್ಟ್ ಮಾಡ್ತಾ ಬಂದ್ರು. ಅಂದ್ರೆ ಅದನ್ನ ಮತ್ತೆ ಮತ್ತೆ ಆಗಾಗ ಚಾಂಟ್ ಮಾಡ್ತಾ ಬಂದ್ರು. ಚಾಂಟ್ ಮಾಡ್ತಾ ಮಾಡ್ತಾ ಅವರ ಲೈಫ್ ಅಲ್ಲಿ ಚೇಂಜಸ್ ಆದದನ್ನ ಅವರೊಂದು ಡಾಕ್ಯುಮೆಂಟ್ರಿ ಟೈಪ್ ಮಾಡ್ತಾ ಬಂದ್ರು. ಸೊ ಆ ಡಾಕ್ಯುಮೆಂಟ್ರಿಯಲ್ಲಿ ಅವರು ಆಲ್ಮೋಸ್ಟ್ 101 ವರ್ಡ್ಸ್ ಅನ್ನ ನಮ್ಗೆ ಒರಿಜಿನೇಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಅಲ್ಲಿಂದ ಅದು ಹುಟ್ಟು ಸ್ಟಾರ್ಟ್ ಆಯ್ತು. ಹೇಗೆ ನಾವು ಸ್ವಿಚ್ ವರ್ಡ್ ಅನ್ನ ಬರ್ದಾಗ ಅಥವಾ ಅದನ್ನ ಯೂಸ್ ಮಾಡಿದಾಗ ಹೇಗೆ ಉಪಯೋಗ ಆಗ್ತದೆ ಅಂತ ಹೇಳಿ
ಮುಂದೆ ಮುಂದೆ ನಾವು ನೋಡೋಣ. ಈಗ ಒಂದು ಎಕ್ಸಾಂಪಲ್ ಕೊಡಿದ್ದಾರೆ, ಸ್ವಿಚ್ ಆನ್ ಮಾಡಿದಾಗ, ಅಂದ್ರೆ ಒಂದು ಫ್ಯಾನ್ ಇದು ಸ್ವಿಚ್ ಆನ್ ಮಾಡಿದಾಗ ಫ್ಯಾನ್ ಓಪನ್ ಆಗ್ತದೆ, ಆನ್ ಆಗ್ತದೆ. ಸೊ ಅದೇ ರೀತಿ ಒಂದು ಲೈಟ್ ಸ್ವಿಚ್ ಆನ್ ಮಾಡಿದ್ರೆ ಲೈಟೇ ಓಪನ್ ಆಗ್ತದೆ, ಕರೆಕ್ಟ್ ಅಲ್ವಾ? ಅದೇ ರೀತಿ ನಮ್ಮ ಯಾವ ಪ್ರಾಬ್ಲಮ್ಗೆ ಯಾವ ಒಂದು ನಂಬರ್ಸ್ ಅಥವಾ ವರ್ಡ್ಸ್ ಅನ್ನ ಯೂಸ್ ಮಾಡಿದಾಗ ಆ ಕಾಯಿಲೆ ಹೇಗೆ ಕ್ಲಿಯರ್ ಆಗಿ ಬರ್ತದೆ ಅಥವಾ ಹೇಗೆ ಅದನ್ನ ಗುಣಪಡಿಸಬಹುದು ಅಂತ ಹೇಳಿ ಇದರಲ್ಲಿ ಒಂದಿದೆ. ಸೊ ಯಾವುದೇ ಒಂದು ಟ್ಯಾಬ್ಲೆಟ್ ತಕೊಂಡ್ರು ಅಷ್ಟೇ, ಒಂದು ಅದೇ ಟ್ಯಾಬ್ಲೆಟ್ಗೆ ಅದೇ ಒಂದು ಕಾಯಿಲೆಗೆ ತಕೊಂಡ್ರೆ ಅದೇ ಕಾಯಿಲೆ ಆಗ್ತದೆ, ಕ್ಲಿಯರ್ ಆಗ್ತದೆ. ಅದೇ ರೀತಿ ಮ್ಯಾಜಿಕಲ್ ನಂಬರ್ಸ್ ಮತ್ತೆ ಸ್ವಿಚ್ ವರ್ಡ್ಸ್ ತುಂಬಾ ಪರಿಣಾಮಕಾರಿಯಾಗಿ ಸಹಾಯ ಮಾಡ್ತಾ ಇದೆ. ಸೊ ನಾನು ಆಲ್ಮೋಸ್ಟ್ ಈಗಂತೂ ಕೊರೋನಾ ಪೇಷಂಟ್ಸ್ಗೆಲ್ಲ ಕೊಡ್ತಾ ಬಂದಿದ್ದೇನೆ, ಅವರು ಅಲ್ಲಿ ರಿಕವರ್ ಆಗಿ ಮನೆಗೆ ಬಂದದ್ದುಂಟು. ಸೊ ಒಂದೊಂದು ಏನು ನಂಬರ್ಸ್ ಆಗ್ಲಿ, ಆ ಒಂದು ಫ್ರೀಕ್ವೆನ್ಸಿ ಹೇಗೆ ವರ್ಕ್ ಆಗ್ತದೆ ಅಂತ ಹೇಳಿ ನಾನು ಒಪ್ಕೊಂಡೆ. ಸ್ವಿಚ್ ವರ್ಡ್ ಅಂದ್ರೆ ಒಂದು ಡೈರೆಕ್ಟ್ ಆಗಿ ಅದೇ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೊಂಡು ಬರುವಂಥದ್ದು, ಡೈರೆಕ್ಟ್ ಆಗಿ ಅದೇ ಪ್ರಾಬ್ಲಮ್ ಅನ್ನ ಅಲ್ಲಿ ಸಾಲ್ವ್ ಮಾಡುದು. ಜೇಮ್ಸ್ ಟಿ ಅವರು ಒಂದು 40 ವರ್ಷ ಆ ಒಂದು ರಿಸರ್ಚ್ ಅಥವಾ ಒಂದು ಮೆಡಿಟೇಷನ್ ಮೂಲಕ ಇದರ ಪ್ರತಿಫಲ ನಾವೀಗ ಅದನ್ನ ಅನುಭವಿಸ್ತಾ ಇದ್ದೇವೆ, ಆ ಸಂತೋಷವನ್ನ ಅನುಭವಿಸ್ತಾ ಇದ್ದೇವೆ. ಸೊ ಅವರು ಫಸ್ಟ್ ಪಡೆದಂತಹ ಧ್ಯಾನದ ಮೂಲಕ ಪಡೆದಂತಹ ವರ್ಡ್ ಒಂದು ಟುಗೆದರ್. ಅದು ಟುಗೆದರ್ ಅರ್ಥವೇ ಆ ಟುಗೆದರ್, ಎಲ್ಲಾ ಒಂದು ವಸ್ತುವನ್ನ ಒಂದು ಕಡೆಗೆ ತರುವಂತಹದ್ದು. ಅದನ್ನ ಅವರು ಚಾಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಚಾಂಟ್ ಮಾಡ್ತಾ ಮಾಡ್ತಾ ಅದರದ್ದು ಏನ್ ಚೇಂಜಸ್ ಆಯ್ತು ಅವರ ಲೈಫ್ ಅಲ್ಲಿ ಅದನ್ನ ಅವರು ಡಾಕ್ಯುಮೆಂಟರಿ ಮಾಡ್ತಾ ಇದ್ದ ಹಾಗೆ, ಆ ಚಾಂಟ್ ಮಾಡಿದಾಗ ಈಗ ನಾವೊಂದು ಓಂ ಅಂತ ಚಾಂಟ್ ಮಾಡಿದಾಗ ಆ ಓಂ ಸಿದ್ಧಿ ಆಗ್ತದೆ, ನಮ್ಗೆ ಆ ಒಂದು ವೈಬ್ರೇಷನ್ ನಮ್ಮ ಒಳಗೆ ತುಂಬಾ ಕ್ವಶನ್ ಕೊಡ್ತದೆ. ಅದೇ ರೀತಿ ಇವ್ರು ಏನೆಲ್ಲ ವರ್ಡ್ಸ್ ಬಂತು ಅದನ್ನೆಲ್ಲ ಒರಿಜಿನೇಟ್ ಮಾಡಿ ಅದನ್ನ ಅವರು ಚಾಂಟ್ ಮಾಡ್ತಾ ಬಂದ್ರು. ಚಾಂಟ್ ಮಾಡ್ತಾ ಮಾಡ್ತಾ ಅದರಲ್ಲಿ ಒಂದು ಸಿದ್ಧಿ ಆಯ್ತು. ಸೊ ಅದನ್ನೆಲ್ಲ ಡಾಕ್ಯುಮೆಂಟರಿ ಮಾಡಿದ್ರು. ಸೊ ಅದೇ ಮುಂದೆ ಹೋಗಿ 1975 ಅಲ್ಲಿ ನೀರಾ ಎಂಬವರು ಜೇಮ್ಸ್ ಅವರ ಒಂದು ಬುಕ್ಸ್ ಅನ್ನ ಓದಿ ಆ ಒಂದೊಂದು ವರ್ಡ್ಸ್ ಅಲ್ಲಿ ಅವರು ಏನು ಬರ್ದಿಟ್ಟಿದ್ರು ಆ ವರ್ಡ್ಸ್ ನ ಬಗ್ಗೆ 3 ವರ್ಡ್ಸ್ ಅನ್ನು ಒಟ್ಟಿಗೆ ಸೇರಿಸಿದಾಗ, ಆ ಒಂದು 3 ವರ್ಡ್ ಅನ್ನ ಒಟ್ಟಿಗೆ ಸೇರಿಸಿ ಅದನ್ನ ಯೂಸ್ ಮಾಡಿದಾಗ ಹೈಯೆಸ್ಟ್ ಅವರಿಗೆ ರಿಸಲ್ಟ್ ಬರ್ಲಿಕ್ಕೆ ಹೋಯ್ತು. ಸೊ ಅಷ್ಟರವರೆಗಂತೂ ನಂಬರ್ಸ್ ಬಂದಿರ್ಲಿಲ್ಲ, ಜಸ್ಟ್ ಇದು ವರ್ಡ್ಸ್ ಬಗ್ಗೆನೇ ಆಗ್ತಾ ಇತ್ತು. ಮುಂದೆ ಬಂದವರು ಕ್ಯಾಟ್ ಮಿಲ್ಲರ್ ಅಂತವ್ರು, ಅವರು ಇಸಿ ಮತ್ತೆ ನಂಬರ್ಸ್ ಅನ್ನ ಒರಿಜಿನೇಟ್ ಮಾಡಿದ್ರು, ಹುಟ್ಟು ಹಾಕಿದ್ರು. ಇಸಿ ಅಂತಂದ್ರೆ ಎನರ್ಜಿ ಸರ್ಕಲ್. ಎನರ್ಜಿ ಸರ್ಕಲ್ ಅಂದ್ರೆ ಒಂದು ಸರ್ಕಲ್ ಒಳಗೆ ಯಾವ್ದನ್ನೇ ಹಾಕಿದಾಗ ಅದರ ಎನರ್ಜಿ ಜಾಸ್ತಿ ಆಗ್ತದೆ ಅಂತ ಹೇಳಿ. ಸೊ ಆ ಒಂದು ಶಕ್ತಿನ ಅಥವಾ ಒಂದು 3 ವರ್ಡ್ಸ್ ಅಥವಾ 3 ನಂಬರ್ಸ್ ಅನ್ನ ಒಂದು ಕಡೆ ಬರೆದಾಗ ಅದರ ಎನರ್ಜಿ ಪವರ್ ಜಾಸ್ತಿ ಆಗೋದನ್ನ ಅವರು ನೋಡ್ಕೊಂಡು ಅದರಿಂದ ಅವರಿಂದಾಗಿ ತುಂಬಾ ಜನರಿಗೆ ಅದನ್ನ ಸಹಾಯ ಮಾಡಿದ್ರು. ಯಾಕಂದ್ರೆ ಅವರು ತುಂಬಾ ಕಡೆ ಹೋಗಿ ಪ್ರಚಾರ ಮಾಡಿದ್ರು, ತುಂಬಾ ಕಡೆ ಹೋಗಿ ಅವರು ಅದನ್ನ ಬಗ್ಗೆ ಮಾಹಿತಿಯನ್ನ ಕೊಟ್ಟರು. ಸೊ ಅವರಿಂದಾಗಿ ನಮ್ಗೆಲ್ಲರಿಗೂ ಈಗ ಅದನ್ನ ಆರಾಮ್ಸೆ ಒಂದು ಈಸಿ ಕುತ್ಕೊಂಡಲ್ಲೇ ನಮ್ಗೆ ಸಿಗುವಂತಹ ಆಗಿದೆ. ಸೊ ಫಸ್ಟ್ ಆಫ್ ಆಲ್ ನಾನು ಹಾರ್ಟ್ಲಿ ಅವರಿಗೆಲ್ಲರಿಗೂ ಥ್ಯಾಂಕ್ಸ್ ಕೊಡ್ಬೇಕು. ನಮ್ಮ ಎಲ್ಲಾ ಗುರುಗಳಿಗೆ ತುಂಬಾ ತುಂಬಾ ಧನ್ಯವಾದಗಳು. ಹೇಗೆ ಈ ಮೆಥಡ್ ಯೂಸ್ ಮಾಡ್ಬೋದು ಅಥವಾ ಥೆರಪಿಯನ್ನ ಹೇಗೆ ಯೂಸ್ ಮಾಡ್ಬೋದು ಅಂತ ನಾವು ನೋಡೋಣ. ಫಸ್ಟ್ ಆಫ್ ಆಲ್ ಆಗ್ಲೇ ನಾನು ಹೇಳಿದಾಗೆ ಚಾಂಟಿಂಗ್ ಅಲ್ಲಿ ಹೈಯೆಸ್ಟ್ ಈಸಿಯೆಸ್ಟ್ ವೇ ಅಂಡ್ ಹೈಯೆಸ್ಟ್ ರಿಸಲ್ಟ್ ಆಲ್ಸೋ ಸಿಕ್ಕಿದೆ. ಅಂದ್ರೆ ನಾವೊಂದು ವಿಷಯವನ್ನ ಈಗ ಟುಗೆದರ್ 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 ಅದನ್ನ ಜಸ್ಟ್ ಚಾಂಟ್ ಮಾಡ್ತಾ ಹೋಗುದು. ಆ ಚಾಂಟ್ ಮಾಡೋದಕ್ಕೆ ನಂಬರ್ಸ್ ಅಂತಿಲ್ಲ, ಈಗ ಮಾಡ್ಬೋದು 7, 14, 21 ಅಥವಾ 108 ಚಾಂಟ್ ಮಾಡ್ಬೋದು. ಬಟ್ ಆ ನಂಬರ್ಸ್ ಅನ್ನ ನಾವು ಜಸ್ಟ್ ಒಂದು ಲಿಮಿಟೇಷನ್ ಮಾಡಿದಾಗ ಆ ನಾವು ನಂಬರ್ಸ್ ಕೌಂಟ್ ಮೇಲೆ ನಮ್ಮ ಮೈಂಡ್ ಹೋಗ್ತದೆ. ಸೊ ದಟ್ ನಂಬರ್ಸ್ ಕೌಂಟ್ ಅನ್ನ ನಾನು ಆಸ್ ಪರ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನನ್ನ ನಂಬರ್ಸ್ ಅನ್ನ ಬಿಟ್ಬಿಟ್ಟಿದ್ದೇನೆ. ಸೊ ಜಸ್ಟ್ ನಿಮ್ಗೆ ಅನ್ಲಿಮಿಟೆಡ್ ಆಗಿ ನಾನು ಎಲ್ರಿಗೂ ಹೇಳೋದಷ್ಟೇ, ಜಸ್ಟ್ ನೀವು ನಿಮ್ಮ ಲೆಫ್ಟ್ ಬಾಡಿ ಪಾರ್ಟ್ ಅಲ್ಲಿ ಬರೀರಿ, ಜಸ್ಟ್ ಚಾಂಟ್ ಮಾಡ್ತಾ ಇರಿ ಅನ್ಲಿಮಿಟೆಡ್ ಟೈಮ್, ಫುಲ್ ಡೇ ಅಲ್ಲಿ ಅನ್ಲಿಮಿಟೆಡ್ ಟೈಮ್ ಆಗಿ ಚಾಂಟ್ ಮಾಡ್ತಾ ಇರಿ ಅಂತ. ಎರಡನೇ ವಿಧಾನ ಯಾವ್ದಾರೊಂದು ವಾಲ್ ಅಲ್ಲಿ ಅಥವಾ ವಾಟರ್ ಬಾಟಲ್ ಅಲ್ಲಿ ಸ್ಟಿಕ್ ಮಾಡಿ ಬರೆಯುವಂಥದ್ದು. ನಾನು ನಂಬರ್ಸ್ ಕೊಡ್ತೇನೆ ಮತ್ತೆ. ಸೊ ಅದನ್ನ ಗೋಡೆಯಲ್ಲಿ ಅಲ್ಲಿ ಇಲ್ಲಿ ಎಲ್ಲಿ ಆದ್ರೂ ಸ್ಟಿಕ್ ಮಾಡಿ ಆಗಾಗ ನೋಡಿದಾಗೆಲ್ಲ ಅದನ್ನ ಚಾಂಟ್ ಮಾಡುವಂಥದ್ದು, ಅದನ್ನ ಹೇಳುವಂಥದ್ದು. ಸೊ ಮುಂದೆ ಬರುವಂಥದ್ದು ಸೊ ಅದರ ನಂತರ ನಾವು ಆಗ್ಲೇ ಹೇಳಿದೆ ಎನರ್ಜಿ ಸರ್ಕಲ್ ಮಾಡುವಂಥದ್ದು. ಆ ಎನರ್ಜಿ ಸರ್ಕಲ್ ಒಳಗೆ ಸಮೇತ ನಂಬರ್ಸ್ ಅನ್ನ ಬರ್ದಿದ್ದು ಅದನ್ನ ಮತ್ತೆ ಬೇಕಾದ್ರೆ ನಾವು ವಾಲ್ ಅಲ್ಲಿ ಸ್ಟಿಕ್ ಮಾಡ್ಬೋದು, ಈವನ್ ವಾಟರ್ ಬಾಟಲ್ ಅಲ್ಲಿ ಸ್ಟಿಕ್ ಮಾಡ್ಬೋದು. ಆಮೇಲೆ ಬಂದಂತಹದ್ದು ಅಂದ್ರೆ
ನಾವೊಂದು ನಮ್ಮ ಲೆಫ್ಟ್ ಬಾಡಿ ಪಾರ್ಟ್ ಅಲ್ಲಿ ಅದನ್ನ ಬರೆಯುವಂಥದ್ದು, ಬ್ಲೂ ಪೆನ್ ಅಲ್ಲಿ ಬರೆಯುವಂತ. ಬ್ಲೂ ಪೆನ್ ಯಾವಾಗ್ಲೂ ಅಷ್ಟೇ ಕಲರ್ ತರ, ಅಂದ್ರೆ ಯೂನಿವರ್ಸಲ್ ಬ್ಲೂ ಕಲರ್ ಆದ ಕಾರಣ ನಾವು ಬ್ಲೂ ಪೆನ್ ಅಲ್ಲಿ ಬರೆದಷ್ಟು ನಮ್ಮ ಮೈಂಡ್ಗೆ ಆದಷ್ಟು ಬೇಗ ಸಹ ಹೋಗ್ತದೆ. ಸೊ ಲೆಫ್ಟ್ ಬಾಡಿ ಪಾರ್ಟ್ ಅಲ್ಲಿ ಯಾಕೆ ಬರೀತೇವೆ ಅಂತ ಹೇಳಿದ್ರೆ, ಅದು ಲೆಫ್ಟ್ ಬಾಡಿ ಪಾರ್ಟ್ ನಮ್ಮ ರಿಸೀವರ್, ರೈಟ್ ಬಾಡಿ ಪಾರ್ಟ್ ನಮ್ಮ ಗಿವರ್ ಆದ ಹಾಗೆ ಲೆಫ್ಟ್ ಬಾಡಿ ಪಾರ್ಟ್ ರಿಸೀವಿಂಗ್, ನಮ್ಮ ಡೈರೆಕ್ಟ್ ಆಗಿ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಕನೆಕ್ಟ್ ಆಗ್ತದೆ. ಸೊ ನಾವಲ್ಲಿ ಬರೆದಾಗ, ನಮ್ಮದೇ ಕೈಯಲ್ಲಿ ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರೆದಾಗ ನಾವು ಅದ್ರ ಬಗ್ಗೆ ಕರೆಕ್ಟ್ ಕಾನ್ಸಂಟ್ರೇಷನ್ ಆಗಿ ಬರಿತೇವೆ, ನೋಡ್ತೇವೆ. ಸೊ ಆ ನೋಡಿದಾಗ ನಾವು ಅದನ್ನ ಹೀಗೆ ಒಂದು ಕಾಣಿಸ್ತದ, ಹೀಗೆ ಬರಿಬಹುದು. ಲೆಫ್ಟ್ ಬಾಡಿ ಪಾರ್ಟ್ ಅಲ್ಲಿ ಎಲ್ಲೇ ಬರಿಬಹುದು. ಈಗ ನೀವು ಕೈಯಲ್ಲಿ ಬರಿಬೇಕಂತೇನಿಲ್ಲ, ಲೆಫ್ಟ್ ಯಾವುದೇ ಬಾಡಿ ಪಾರ್ಟ್ ಅಲ್ಲಿ ಬರಿ. ಆದ್ರೆ ಕೈಯಲ್ಲಿ ಇದ್ದಷ್ಟು ನಿಮ್ಗೆ ಆಗಾಗ ನೋಡ್ಬೋದು, ಆದಷ್ಟು ನಿಮ್ಗೆ ಚೆನ್ನಾಗಿ ಅದನ್ನ ಅಭ್ಯಾಸ ಮಾಡ್ಬೋದು, ಆಗಾಗ ಚಾಂಟ್ ಮಾಡ್ಬೋದು. ಸೊ ಇನ್ನೊಂದು ಹೀಲಿಂಗ್ ಪ್ರೊಸೆಸ್. ಸೊ ಲೆಫ್ಟ್ ಬಾಡಿ ಪಾರ್ಟ್ ಒಂದು ಅಂತ ಹೇಳಿದ್ರೆ ನಮ್ಮ ಒಂದು ಮೈಂಡ್ಗೆ ಒಂದು ಸಜೆಷನ್ ಕೊಟ್ಟ ಹಾಗೆ. ಅಂದ್ರೆ ಈಗ ಒಂದು ನಂಬರ್ಸ್ ಆಗ್ಲಿ, ವರ್ಡ್ಸ್ ಆಗ್ಲಿ, ಒಂದು ವರ್ಡ್ ಅಂತ ಹೇಳಿದ ತಕ್ಷಣ ಆ ವರ್ಡ್ ನಮ್ಮ ಮೈಂಡ್ ಅಲ್ಲಿ ನಮ್ಗೆ ಏನು ಬ್ರೈನ್ಗೆ ಬೇಕು ಅದೇ ರೀತಿಯಾದಂತಹ ಒಂದೊಂದು ವಿಷಯಗಳನ್ನ ಅದಕ್ಕೆ ಕೊಡ್ತದೆ, ಮೆಸೇಜ್ ಕನ್ವರ್ಟ್ ಮಾಡಿ ಕೊಡ್ತದೆ. ಸೊ ಸೇಮ್ ವೇ ಇಲ್ಲಿ ನಂಬರ್ಸ್ ಅಂತ ಹೇಳ್ತಾರಲ್ಲ, ಆ ನಂಬರ್ಸ್ ಚಾಂಟ್ ಮಾಡಿದಾಗ ಅದಕ್ಕೆ ಒಂದು ವೈಬ್ರೇಷನ್ ಇದೆ, ಆ ವರ್ಡ್ಗೆ ಒಂದು ವೈಬ್ರೇಷನ್ ಅಂತ ಇದೆ. ಯಾಕೆಂದ್ರೆ ಯೂನಿವರ್ಸಲ್ ಆಗಿ ಈಗ ಟುಗೆದರ್ ಅಂತ ಹೇಳಿದ ತಕ್ಷಣ ನಮ್ಗೆ ಫಸ್ಟ್ ಕಣ್ಣಿಗೆ ಬರೋದೆ ನಾವೆಲ್ಲ ಒಟ್ಟಿಗಿದ್ದೇವೆ ಅಂತೇಳಿ. ಸೊ ಅದೇ ರೀತಿ ಟುಗೆದರ್, ಡಿವೈನ್, ಕೌಂಟ್, ಸೊ ಒಂದೊಂದು ವರ್ಡ್ ಅನ್ನ ಆಡ್ ಮಾಡಿದ ಹಾಗೆ ನಮ್ಮ ಲೈಫ್ ಅಲ್ಲಿ ಏನ್ ಚೇಂಜಸ್ ಆಗ್ಬೋದು, ಅದ್ರದ್ದು ಏನ್ ಅರ್ಥ ಬರ್ಬೋದು, ನಮ್ಮ ಮೈಂಡ್ಗೆ ಏನ್ ಅರ್ಥ ಗೊತ್ತುಂಟು ಅದರ ಬಗ್ಗೆ ಅವರೊಂದು ಡಾಕ್ಯುಮೆಂಟರಿ ಮಾಡಿದ್ದಾರೆ. ಸೊ ನಾನು ಫಸ್ಟ್ ಆಫ್ ಆಲ್ ನಿಮ್ಗೆ ಎಲ್ಲರಿಗೂ ಒಂದೊಂದು ನಂಬರ್ಸ್ ಕೊಡ್ತೇನೆ. ಸೊ ಜಸ್ಟ್ ಬರ್ಕೊಳ್ಳಿ, ಇದು ಜಸ್ಟ್ ವಿಷಯ. ಇದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ನಾನು ಕ್ವೆಶನ್ಸ್ ಕೇಳಿ ನಾನು ಮಾಡ್ತೀನಿ. ಫಾರ್ ಆಲ್ ದ ಮಿರಾಕಲ್ಸ್, ಯಾವುದೇ ಮಿರಾಕಲ್, ಈಗ ಒಂದು ಪ್ರಾಬ್ಲಮ್ ಇರ್ಬೋದು, ಅಥವಾ ನಮ್ಮ ಮೈಂಡ್ ಫ್ಲಕ್ಚುಯೇಷನ್ಸ್ ಇರ್ಬೋದು, ಅಥವಾ ಯಾವುದೇ ಒಂದು ತೊಂದರೆ, ಅಂದ್ರೆ ನೆಗೆಟಿವ್ ಥಾಟ್ಸ್ ಇರ್ಬೋದು, ಇದೆಲ್ಲದರಿಂದ ಗೆಟ್ ರಿಡ್ ಆಗ್ಲಿಕ್ಕೆ ಟುಗೆದರ್ ಡಿವೈನ್. ಡಿವೈನ್ ಅಂತ ಹೇಳುದು ಅಂತಹ ಒಂದು ಪವರ್, ಕರೆಕ್ಟ್ ಅಲ್ವಾ? ಸೊ ಟುಗೆದರ್ ಡಿವೈನ್ ಅಂತ ಹೇಳಿ ಒಟ್ಟಿಗೆ ನಾವು ಅದನ್ನ ಚಾಂಟ್ ಮಾಡಿದಾಗ ಅಥವಾ ಬರೆದಾಗ, ಅದರ ಬಗ್ಗೆ ಚಾಂಟ್ ಮಾಡಿದಾಗ ಅದಕ್ಕೆ ಕರೆಕ್ಟ್ ಆಗಿ ಸಜೆಷನ್ ಹೋಗ್ತದೆ. ಓಕೆ, ಸೊ ಬರ್ಕೊಳ್ತಾ ಇದ್ದೀರಲ್ಲ ಎಲ್ರು? ಸೊ ಫಸ್ಟ್ ಆಫ್ ಆಲ್, ಎಲ್ಲ ಒಂದು ತೊಂದರೆಗಳಾಗ್ಲಿ, ಎಂಥದೇ ಪ್ರಾಬ್ಲಮ್ಸ್ ಇರ್ಲಿ, ಅದೆಲ್ಲದಕ್ಕೂ ಒಂದು ಜಸ್ಟ್ ನಂಬರ್ ಅಂದ್ರೆ ಆಲ್ ಮಿರಾಕಲ್ಸ್ ಗೆ ಟುಗೆದರ್ ಡಿವೈನ್, ಇದೆರಡು ಒಟ್ಟಿಗೆ ಬರಿಬಹುದು, ಇಲ್ಲ ಟುಗೆದರ್ ಮಾತ್ರ ಬರಿಬಹುದು, ಡಿವೈನ್ ಬೇರೆ ಬರಿಬಹುದು. ಬಟ್ ಎಟ್ ಎ ಟೈಮ್ ತ್ರೀ ನಂಬರ್ಸ್ ಅಥವಾ 3 ವರ್ಡ್ಸ್ ಅನ್ನ ನಾವು ಇಲ್ಲಿ ಯೂಸ್ ಮಾಡಬಹುದು. ಓಕೆ, ಸೊ ಈಗ ಮನಿ ರಿಲೇಟೆಡ್ ಏನೇ ಒಂದು ಇಶ್ಯೂ ಇರ್ಲಿ, ಅಲ್ಲಿ ನಾವು ಕೌಂಟ್ ಅಂತ ಆಡ್ ಮಾಡ್ತೇವೆ. ಇದು ಜಸ್ಟ್ ಸ್ವಿಚ್ ವರ್ಡ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಮತ್ತೆ ನಂಬರ್ಸ್ ಕೊಡ್ತೀನಿ. ಸೊ ಸ್ವಿಚ್ ವರ್ಡ್ಸ್ ಅಲ್ಲಿ ಮನಿ ರಿಲೇಟೆಡ್ ಇಶ್ಯೂಸ್ಗೆ ಕೌಂಟ್ ಅಂತ ಹೇಳಿ ಬರೀತೀವಿ, COUNT, ಕೌಂಟ್. ಸೊ ಇಲ್ಲಿ ಟುಗೆದರ್, ಡಿವೈನ್, ಕೌಂಟ್ ಅಂತ ಸೇರಿಸ್ಬೋದು. ಇದು ಮೂರನ್ನು ಒಟ್ಟಿಗೆ ಬರಿಬಹುದು. ಓಕೆ, ಮತ್ತೆ ಹೆಲ್ತ್ ರಿಲೇಟೆಡ್ ಏನೇ ಒಂದು ಇಶ್ಯೂ ಇರಲಿ, ಜಸ್ಟ್ BE, B ಫಾರ್ ಬಾಲ್, E ಫಾರ್ ಎನರ್ಜಿ, BE ಅಂತ ಹೇಳಿದ ತಕ್ಷಣ ಆ ಒಂದು ಹೆಲ್ತ್ ಯಾವುದೇ ಒಂದು ರಿಲೇಟೆಡ್ ಇಶ್ಯೂಸ್ ಇರಲಿ ಅದೆಲ್ಲ ಕಡಿಮೆ ಆಗ್ತಾ ಬರ್ತದೆ. ನೀವು ಎಷ್ಟು ಜೊತೆ ಚಾಂಟ್ ಮಾಡ್ತೀರಿ, ನಿಮ್ಗೆ ಫಸ್ಟ್ ಆಫ್ ಆಲ್ ನಿಮ್ಗೊಂದು ನಂಬಿಕೆ ಬೇಕು. ಈ ಒಂದು ಪ್ರೊಸೆಸ್ ಅರ್ಥ ಆದ್ರೆ, ಅಥವಾ ಅದನ್ನ ಹೇಗೆ ಬರ್ದಾಗ ಒಂದೊಂದ್ಸತಿ ನೀವು ಬರ್ದು ನಿಮ್ಗೆ ಅನುಭವಕ್ಕೆ ಬಂದ್ರೆ ನಿಮ್ಗೆ ಏನ್ ಗೊತ್ತಾಗ್ತದೆ. ಸೊ ನೀವು ಹೆಚ್ಚು ಜನರಿಗೆ ಕೊಡ್ತೀರಿ, ಅಷ್ಟು ಜನರಿಗೆ ನಿಮ್ಗೆ ನಂಬಿಕೆ ಬರ್ತದೆ. ಸೊ ಮನಿ ರಿಲೇಟೆಡ್ ಇಶ್ಯೂಗೆ ಕೌಂಟ್, ಹೆಲ್ತ್ ಇಶ್ಯೂಸ್ಗೆ B. ಸೊ ಟೋಟಲ್ ಆಗಿ ಟುಗೆದರ್, ಡಿವೈನ್, ಕೌಂಟ್. ಥ್ಯಾಂಕ್ ಯು ಅಣ್ಣ. ಚಾಟ್ ಅಲ್ಲಿ ಬರಿತಾ ಇದ್ದಾರೆ, ಸೊ ಬೇಕಿದ್ರೆ ನೀವು ಅದನ್ನ ನೋಟ್ ಮಾಡ್ಕೋಬಹುದು. ಸೊ ರಿಲೇಶನ್ಶಿಪ್ ಇಶ್ಯೂ, ಯಾರಿಗಾದ್ರೂ ಫ್ಯಾಮಿಲಿಯಲ್ಲಿ ಇಶ್ಯೂಸ್ ಇದೆ ಅಥವಾ ಹಸ್ಬೆಂಡ್ ಅಂಡ್ ವೈಫ್ ಅಲ್ಲಿ ಇಶ್ಯೂಸ್ ಇದೆ, ಸೊ ಅದಕ್ಕೆ ಏನ್ ಮಾಡ್ಬೋದು, ಡಿವೈನ್ ಟುಗೆದರ್, ಹೇಳುವ ರೀತಿ ಚೇಂಜ್, ಡಿವೈನ್ ಟುಗೆದರ್. ಆಗ ಟುಗೆದರ್ ಡಿವೈನ್ ಅಂತ ಹೇಳಿದ್ವಿ, ಈಗ ರಿಲೇಶನ್ಶಿಪ್ ಇಶ್ಯೂಸ್ಗೆ ಡಿವೈನ್ ಟುಗೆದರ್. ಇವನ್ ಇಶ್ಯೂಸ್ ಇಲ್ಲ, ಜಸ್ಟ್ ನಾವ್ ಇನ್ನೂ ಒಳ್ಳೇದಾಗಿರ್ಬೇಕು, ಖುಷಿಯಲ್ಲಿ ಇರ್ಬೇಕು, ಸಂತೋಷದಲ್ಲಿ ಇರ್ಬೇಕು ಅಂತ ಹೇಳಿದ್ರೆ ಡಿವೈನ್ ಟುಗೆದರ್ ಅನ್ನ ಒಟ್ಟಿಗೆ ಬರೀಬೇಕು. ಸೊ ಅದು ವರ್ಕೌಟ್ ಆಗ್ತದೆ. ನೆಕ್ಸ್ಟ್, ಕ್ರಿಯೇಟಿವಿಟಿ ಕಮ್ಮಿ ಇದೆ ನಮ್ಗೆ. ಈಗ ಏನೋ ಒಂದು ಸ್ಟಾರ್ಟ್ ಮಾಡ್ಬೇಕು, ಏನೋ ಒಂದು ಮುಂದೆ ಹೋಗ್ತಾ ಇಲ್ಲ, ಮತ್ತೆ ಸ್ಟಕ್ ಆಗ್ತಾ ಇದ್ದೇವೆ. ಸೊ ಕ್ರಿಯೇಟಿವಿಟಿ ಬೇಕು, ಏನೋ ಒಂದು
ಬಿಡಿಸ್ಬೇಕು, ಏನೋ ಮಾಡಬೇಕು. ಸೊ ಅಂತದ್ರಲ್ಲಿ ಕ್ರಿಯೇಟಿವ್ ಕಡಿಮೆ ಇದ್ರೆ ಜಸ್ಟ್ ಆನ್ ಅಂತ ಬರ್ತಾ ಇತ್ತು, ON ಆನ್, ON ಆನ್. ಓಕೆ, ಯಾವ್ದಾರೊಂದು ಪ್ರಾಬ್ಲಮ್, ಈಗ ಒಂದ್ ಕಡೆ ಹೋಗಿರ್ತೇವೆ, ಅಲ್ಲಿ ಏನೋ ಒಂದು ಸ್ಟಕ್ ಆಗಿದ್ದೇವೆ, ಸೊ ಅಲ್ಲಿಂದ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಸಮ ನಮ್ದು ಅಲ್ಲೇ ಏನೋ ಒಂಥರ ನಮ್ಗೆ ಇಶ್ಯೂಸ್ ಅನಿಸ್ತಾ ಇದೆ, ಬಟ್ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಅಂತಲ್ಲಿ ನಾವು ರೀಚ್ ಅಂತ ಬರೆದಾಗ, ರೀಚ್, ನಾವೀಗ ಒಂದು ಕಾರಲ್ಲಿ ಇರ್ತೇವೆ, ನಾವು ಹೋಗ್ತಾ ಇದ್ದೇವೆ, ಬಟ್ ಟ್ರಾಫಿಕ್ ಜಾಮ್ ಇದೆ, ನಮ್ಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಮುಂದೆ ಹೋಗ್ತಾ ಇಲ್ಲ. ಸೊ ಜಸ್ಟ್ ರೀಚ್ ಅಂತ ಹೇಳಿದ್ರೆ, ರೀಚ್ 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 ಅಂತ ಹೇಳ್ತಾ ಇದ್ರೆ ಆಟೋಮೆಟಿಕ್ ಆಗಿ ನೀವೇ ನಿಮ್ಮ ಎದುರು ಟ್ರಾಫಿಕ್ ಜಾಮ್ ಕ್ಲಿಯರ್ ಆಗೋದನ್ನ ನೋಡ್ತೀರಿ. ಓಕೆ, ನೆಕ್ಸ್ಟ್ ಫಿಯರ್, ಆಂಗ್ಸೈಟಿ, ನರ್ವಸ್ನೆಸ್ ಅಂತದಕ್ಕೆ ಬ್ಲಫ್ ಅಂತ, BLUFF, ಬ್ಲಫ್, ಬ್ಲಫ್, ಬ್ಲಫ್. ಫಿಯರ್, ಎಂಗ್ಸೈಟಿ, ಈಗ ಸ್ಟೂಡೆಂಟ್ಸ್ಗೆ ಸ್ಟೇಜಿಗೆ ಹೋಗೋದು, ಸ್ಟೂಡೆಂಟ್ಸ್ ಮಾತ್ರ ಅಲ್ಲ ಎಲ್ರಿಗೂ ಅಷ್ಟೇ, ಸ್ಟೇಜಿಗೆ ಹೋಗುವಾಗ ಹೆದರಿಕೆ ಅಥವಾ ಏನೋ ಒಂಥರ ಅನ್ಸೋದು, ಅಥವಾ ಸ್ಟೂಡೆಂಟ್ಸ್ಗೆ ಈಗ ಎಕ್ಸಾಮ್ ಬರೀಲಿಕ್ಕೆ ಹೋದಾಗ ಟೆನ್ಷನ್ ಅನ್ಸೋದು, ಅಲ್ಲೂ ನೀವು ಬ್ಲಫ್ ಅನ್ನ ಯೂಸ್ ಮಾಡ್ಬೋದು. ಡಿಪ್ರೆಷನ್ ಆದಾಗ, ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಅಂದ್ರೆ ಇನ್ಸೋಮಿಯಾ, ಅಂದ್ರೆ ರಾತ್ರಿ ನಿದ್ರೆನೇ ಬರ್ತಾ ಇರುದಿಲ್ಲ. ತುಂಬಾ ಓಲ್ಡ್ ಏಜ್ ಆದಾಗಂತೂ ಮತ್ತು ಟೆನ್ಷನ್, ಅಲ್ಲದೆ ನಾವೀಗ ಯಾವ್ದೋ ಒಂದು ಪ್ರಾಬ್ಲಮ್ ವಿಷಯದಲ್ಲಿ ಥಿಂಕ್ ಮಾಡಿ ಮಾಡಿ ನಮ್ಗೆ ನಿದ್ದೆನೆ ಬರ್ತಾ ಇಲ್ಲ, ಇನ್ಸೋಮಿಯಾ ನಮ್ಮನ್ನ ಕಾಡ್ತಾ ಇದೆ ಅಂತ ಆದಾಗ ಜಸ್ಟ್ ಆಫ್ ಅಂತ ಬರ್ದ್ರಾಯ್ತು, OFF, ಆಫ್, ಆಫ್ 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 ಆಫ್. ನಾನು ಇದು ನನ್ನ ಡ್ಯಾಡಿ ಕೊಡ್ತಾ ಇರ್ತೀನಿ ಯಾವಾಗ್ಲೂ. ನೆಕ್ಸ್ಟ್, ನಮ್ಗೊಂದು ಯಾವ್ದೋ ಒಂದು ಪ್ಲೇಸಿಗೆ ಹೋದಾಗ ಅಲ್ಲೊಂಥರ ನೆಗೆಟಿವ್ ಅಂತ ಅನ್ಸೋದು, ಅಥವಾ ಸಮಥಿಂಗ್ ಏನ್ ಅನ್ಸೋದು, ನಮ್ಗೇನೋ ಪ್ರೊಟೆಕ್ಷನ್ ಕಡಿಮೆ ಇದೆ ಅಂತ ಅನ್ಸೋದು, ಅಲ್ಲಿ ಪ್ರೊಟೆಕ್ಷನ್ಗೋಸ್ಕರ ಜಸ್ಟ್ ಗಾರ್ಡ್ ಅಂತ ಬರ್ದಿರತ್ತೆ, GUARD, ಗಾರ್ಡ್. ಪ್ರೊಟೆಕ್ಷನ್ಗೆ ನಾವು ಗಾರ್ಡ್ ಅನ್ನ ಯೂಸ್ ಮಾಡೋದು. ಎಲ್ಲಿ ನಾವು ಹೋದಾಗ ಒಂದು ಏನೋ ಒಂಥರ ಫೀಲ್ ಆಗುತ್ತೆ, ನೆಗೆಟಿವ್ ಅಂತ ಅನ್ಸುತ್ತೆ, ನಮ್ಗೊಂದು ಪ್ರೊಟೆಕ್ಷನ್ ಬೇಕು ಅನ್ಸುತ್ತೆ, ಅಥವಾ ನಾವು ಜಸ್ಟ್ ಒಂದು ಹೀಲಿಂಗ್ ಕೂತ್ಕೊಂಡಿದ್ದೇವೆ, ಸೊ ಪ್ರೊಟೆಕ್ಷನ್ ಗಾರ್ಡ್ ಬೇಕು, ಅಥವಾ ನಾವ್ ಎದ್ದ ತಕ್ಷಣ ನಮ್ಗೆ ಹೀಲಿಂಗ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸೊ ಆಗ ನಮ್ಗೆ ಪ್ರೊಟೆಕ್ಷನ್ ಬೇಕು. ಸೊ ನಾವು ಹೊರಗಡೆ ಹೋಗ್ತಾ ಇದ್ದೇವೆ, ಜಸ್ಟ್ ಗಾರ್ಡ್ ಅಂತ ಬರೆಯೋದು. ಓಕೆ, ಇನ್ನೊಂದು ಬೂಸ್ಟ್ ಕಾನ್ಫಿಡೆನ್ಸ್, ಅಥವಾ ನಮ್ಮ ಮೂಡ್ ಲೋ ಇದ್ದಾಗ, ನಮ್ಗೆ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ ಅಂತ ಅನ್ಸಿದಾಗ, ಆ ಒಂದು ಏನೋ ಒಂದು ಮಾಡ್ಲಿಕ್ಕೆ ಸಮೇತ ಬೂಸ್ಟ್ ಅಪ್ ಆಗ್ಲಿಕ್ಕೆ, ಲೇಸಿನೆಸ್ ಆದಾಗ ಆ ಒಂದು ಬೂಸ್ಟ್ ಕಾನ್ಫಿಡೆನ್ಸ್ಗೆ ಅಪ್ ಅಂತ ಬರ್ದ್ರಾಯ್ತು, UP, ಅಪ್, UP, ಅಪ್. ನಮ್ಮ ಒಳಗಿಂದ ಒಂದು ಕಾನ್ಫಿಡೆನ್ಸ್ ಬರ್ಲಿಕ್ಕೋಸ್ಕರ. ಓಕೆ, ಇನ್ನೊಂದು, ಯಾವಾಗ್ಲೂ ನಮ್ಗೊಂದು ಚಿಂತೆ, ಅಥವಾ ಲೋನ್ಸ್ ಇದೆ, ಡೆಟ್ಸ್ ಇದೆ, ಅಥವಾ ಏನೋ ಒಂಥರ ಪಾವರ್ಟಿ ಇದೆ, ಅಥವಾ ಒಂದು ನೆಗೆಟಿವ್ ಥಿಂಗ್ಸ್ ಅನ್ನ, ಥಾಟ್ಸ್ ಅನ್ನ ನಾವು ರಿಮೂವ್ ಮಾಡ್ಲಿಕ್ಕೋಸ್ಕರ ನಾವು ಜಸ್ಟ್ ಕ್ಯಾನ್ಸಲ್ ಅಂತ ಹೇಳಿದ್ರು ಸಾಕು, CANCEL, ಕ್ಯಾನ್ಸಲ್. ಮತ್ತೆ ಯಾವುದೇ ಒಂದು ವಸ್ತು ನಮ್ಮಿಂದ ಕಳೆದೋಯ್ತು, ಅಥವಾ ನಾವೇನೋ ಬಿಟ್ಟು ಎಲ್ಲೋ ಸಿಗ್ತಾ ಇಲ್ಲ ಅಂತ ಆದ್ರೆ ಜಸ್ಟ್ ನೀವು ರೀಚ್ ಅಂತ ಬರೆದ್ರು ಅದು ನಿಮ್ಗೆ ಸಿಗತ್ತೆ. ನಾನು ಆಗ್ಲೇ ರೀಚ್ ಅನ್ನ ಇದಕ್ಕೆ ಹೇಳಿದೆ, ನಮ್ಗೆ ಒಂದ್ ಕಡೆ ಹೋಗ್ಬೇಕು ಅಥವಾ ಏನೋ ಸ್ಟಕ್ ಆಗಿದಾವೆ, ಅಲ್ಲೂ ರೀಚ್ ಅನ್ನ ಯೂಸ್ ಮಾಡ್ಬೋದು. ಅದೇ ರೀತಿ ವಾಪಸ್ ನಾವು ಕಳೆದೋದ ವಸ್ತು, ಈಗ ಒಂದ್ ಎಲ್ಲೋ ಇಟ್ಟು ಮರ್ತು ಬಿಟ್ಟಿದ್ದೇವೆ, ಸೊ ಅಲ್ಲಿ ಅಂತ ಕಡೆಯಲ್ಲಿ ಸಮೇತ ರೀಚ್ ಅನ್ನ ಯೂಸ್ ಮಾಡ್ಬೋದು. ಕೆಲವರಿಗೆ ಮೆಮೊರಿ ವೀಕ್ ಅಂತ ಅನ್ಸುತ್ತೆ, ಅಂದ್ರೆ ಈಗಿಟ್ಟದ್ದು ಈಗ ಆದ ವಿಷಯ ಮರ್ತೋಗ್ತಾ ಇದೆ, ಅಥವಾ ಬೆಳಗ್ಗೆ ಆದ ವಿಷಯ ನಮ್ಗೆ ಸಂಜೆಗೆ ನೆನಪಿರುದಿಲ್ಲ ಅಂತದೆಲ್ಲ ಆದ್ರೆ, ಸೊ ಜಸ್ಟ್ ಕೇರ್ ಅಂತ ಬರೆದ್ರೆ ಮೆಮೊರಿ ಪವರ್ ಹೈ ಆಗ್ತದೆ, ಆ ವೀಕ್ನೆಸ್ ಅನ್ನ ಲೆಸ್ ಮಾಡ್ಬೋದು. ಕೇರ್, ಮೆಮೊರಿ ಪವರ್ ಮೇನ್ ಆಗಿರೋದು. ಈಗಂತೂ ಕೊರೋನಾ ಇದೆ, ಸೊ ಕೊರೋನಾ ಫಸ್ಟ್ ನಂಬರ್ ಕೊಡ್ತೇನೆ. ಕೊರೋನಾ ನಂಬರ್ ಇದು 66814443. I'll repeat, 66814443. ಈ ಒಂದು ಈಗದ ಇಶ್ಯೂಸ್ ಮೇಲೆ ತುಂಬಾ ಜನ ತುಂಬಾ ರಿಸರ್ಚ್ ಮಾಡ್ತಾ ಇದ್ದಾರೆ, ಬಟ್ ಈ ನಂಬರ್ ತುಂಬಾ ಈಸಿಯಾಗಿ ವರ್ಕ್ ಆಯ್ತು ಸರ್. ನಾನೊಂದು 5-6 ಜನರಿಗೆ ಕೊಟ್ಟಿದ್ದಾನೆ, ಸೊ ಅವರು ಅಷ್ಟೇ ಹಾಸ್ಪಿಟಲೈಸ್ ಆದವರು ಸಮೇತ ಮನೆಗೆ ಬಂದಿದ್ದಾರೆ. ಸೊ ಅವ್ರು ಜಸ್ಟ್ ಏನ್ ಮಾಡ್ಲಿಕ್ಕಿರೋದು, ಲೆಫ್ಟ್ ಬಾಡಿ ಪಾರ್ಟ್ ಅಲ್ಲಿ ಬ್ಲೂ ಪೆನ್ ಅಲ್ಲಿ ಬರ್ದು ಅದನ್ನ ಚಾಂಟ್ ಮಾಡುವಂತದ್ದು. ಜಸ್ಟ್ ನೋಡಿದಾಗೆಲ್ಲ ಅಲ್ಲಿ ಕುತ್ಕೊಂಡು ಏನು
ವಿಷಯ ಇರ್ತಿರ್ಲಿಲ್ಲ. ಸೊ ಇದನ್ನೇ ಮಾಡ್ತಾ ಇದ್ರು. ಪಾಪ ಅವರಿಗೂ ಎಲ್ರಿಗೂ ಒಂದು ಟೆನ್ಷನ್ ಇರ್ತಿತ್ತಲ್ಲ, ಅಲ್ಲಿ ಹೋದ್ಮೇಲೆ ಅಥವಾ ಕೊರೋನಾ ಬಂದಿದೆ ಅಂತ ಆದ ತಕ್ಷಣವೇ ನಮ್ಮ ಮೈಂಡ್ ಅಲ್ಲಿ ಸಂಭವ ನಮ್ಮ ಟೆನ್ಷನ್ ಸ್ಟಾರ್ಟ್, ಅಥವಾ ನಮ್ಮ ಮನೆ ಹತ್ರ ಬಂದಿದೆ ಅಂತ ಅನ್ಕೊಂಡು ನಮ್ಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅವ್ರ ಟೆನ್ಷನ್ ಹೇಗಿರ್ಬೋದಾಗಿದೆ. ಸೊ ಅಂತ ಮನೆಯವರಿಗೆ ಎಲ್ಲರಿಗೂ ಕೊಟ್ಟಿದ್ದೆ. ಸೊ ಅದು ಈಸಿಯಾಗಿ ಲೆಫ್ಟ್ ಬಾಡಿ ಪಾರ್ಟ್ ಅಲ್ಲಿ ಬರೆದು ಅವ್ರು ಅದನ್ನ ಚಾಂಟ್ ಮಾಡಿದ್ರು. ಜಸ್ಟ್ ಚಾಂಟ್ ಮಾಡಿದ್ರೆ ಪ್ಲಸ್ ಮೆಡಿಕೇಶನ್ ಇತ್ತು, ಇಲ್ಲ ಅಂತ ಹೇಳಕ್ಕೆ ಇಲ್ಲ, ನಾವ್ ಯಾವ್ದನ್ನು ಬಿಡೋ ಹಾಗಿಲ್ಲ. ಇದೆಲ್ಲ ಅದ್ರೊಟ್ಟಿಗೆ ಸಪ್ಲಿಮೆಂಟರಿ ಅಷ್ಟೇ. ಸೊ ಕೊರೋನಾದ ನಂಬರ್ 66814443. ಸೊ ಇದ್ರ ಜೊತೆಗೆ ಒಂದು ಥೈರಾಯ್ಡ್ ರಿಲೇಟೆಡ್, ಅಂದ್ರೆ ಏನಾದ್ರೂ ಥ್ರೋಟ್ಗೆ ರಿಲೇಟೆಡ್ ಆದಂತಹ ಒಂದು ಪ್ರಾಬ್ಲಮ್ಗೆ 1999999 3 times 99 1999999. ಸೊ ಇದನ್ನು ಅಷ್ಟೇ ನಮ್ಮ ಹತ್ರ ಬಂದಿದೆ ಈಗ ಕೊರೋನಾ ಅಂತ ಅನ್ಕೊಂಡ್ರೆ ನಮ್ಗೆ ಟೆನ್ಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಅಟ್ಲೀಸ್ಟ್ ಬರ್ದಾಗ್ಲು ನಮ್ಮ ಥ್ರೋಟ್ ಅಲ್ಲಿ ಏನೇ ಒಂದು ಇಶ್ಯೂಸ್ ಇದ್ರು ಅದೆಲ್ಲ ಕ್ಲಿಯರ್ ಆಗ್ತದೆ. ಸೊ ದಟ್ ಟೆನ್ಷನ್ ಬೇಡ. ಈಗ ಮಕ್ಕಳಿಗೆ ಫೀವರ್ ಬರುತ್ತೆ, ನಾರ್ಮಲಿ ಫೀವರ್ ಬರುತ್ತೆ. ಈಗಂತೂ ಫೀವರ್ ಬಂದ ತಕ್ಷಣ ನಮ್ಗೆ ಟೆನ್ಷನ್ ಆಗುತ್ತಲ್ವಾ. ಸೊ ಫೀವರ್ ಬಂದಾಗ ಜಸ್ಟ್ ಇದು ಫೀವರ್ ಅಂತ ಆದಾಗ ಫಸ್ಟ್ ಡೇ ಬರೆಯುವಂತಹ ನಂಬರ್ 2002351. ಮಕ್ಕಳಂತೂ ಅಲ್ಲಿ ಇಲ್ಲಿ ಆಟ ಆಡ್ತಾ, ಈ ಮಳೆ ಹವೆ ಚೇಂಜಸ್ ಆಗ್ತಾ, ಸ್ಟೂಡೆಂಟ್ ಅಥವಾ ಚಿಲ್ಡ್ರನ್ಸ್ ಗೆ ಬಂದಾಗ 2002351 2002351. ಇದು ಜಸ್ಟ್ ಫೀವರ್ ಬಂದಾಗ. ಅದೇ ಅಡಲ್ಟ್ ಗೆ ಫೀವರ್ ಬಂದಾಗ 178. ಅಡಲ್ಟ್ ಗೆ ಫೀವರ್ ಬಂದಾಗ ಅಥವಾ ಏನಾದ್ರೂ ಸಮ್ ನಾರ್ಮಲ್ ಫೀವರ್ ಇದ್ದಾಗ 178,292. 178,292. Sorry, I repeat. 178,4292. Sorry. 178,4292. ಓಕೆ. ಎನಿ ಒಂದು ಎಡಿಕ್ಷನ್, ಈಗ ಒಂದು ಕುಡಿತಾ ಇರ್ಬೋದು, ಹಸ್ಬೆಂಡ್ ಏನೋ ಆಗಿರ್ಬೋದು, ಅಥವಾ ನಮ್ಗೆ ನಾವೊಂದು ಮೊಬೈಲ್ ನೋಡ್ತಾ ಇದ್ರೆ ಅದ್ರದ್ದು ಎಡಿಕ್ಷನ್ ಆಗಿರ್ತೀವಲ್ಲ, ನಮ್ಗೆ ಇದೇ ಬೇಕು, ಇದ್ರೊಟ್ಟಿಗೆನೆ ಇರೋದು, ಅಥವಾ ಬೆಳಗ್ಗೆ ಒಂದು ಕಾಫಿ ಕುಡಿಯೋದಿದ್ರೆ ಅಥವಾ ಟೀ ಕುಡಿಯೋದಿದ್ರೆ ಲೈಫ್ ಇಲ್ಲ ಅಂತವ್ರಿಗೆ ಒಂದು ಎಡಿಕ್ಷನ್ ಅನ್ನ ದೂರ ಮಾಡ್ಕೊಳ್ಳಿಕ್ಕೆ ಒಂದು ನಂಬರ್ 8472 723. So addiction in the door, get rid of addiction. Pain removal. ತುಂಬಾ ಜನರಿಗೆ ಮನಸ್ಸಲ್ಲಿ ಒಂಥರ ಪೇನ್, ಅದ್ ಯಾವತ್ತೋ ಮಾಡಿದದ್ದು, ಆ ಪೇನ್ ಎಲ್ಲ ನಮ್ಮೊಳಗೆ ಇಟ್ಕೊಂಡು ನಾವು ಮತ್ತೆ ಮುಂದೆ ಹೋಗ್ತಾನೆ ಇರ್ತೀವಿ. ಸೊ ಅಂತ ಒಂದು ಪೇನ್ ಅನ್ನ ರಿಮೂವಲ್ ಮಾಡುವಂಥದ್ದು 9158271139. 9158271139. ಮೆಮೊರಿ ಇಂಪ್ರೂವ್ ಆಗ್ಲಿಕ್ಕೆ, ಈಗ ಮಕ್ಕಳಿಗೆ ಮೆಮೊರಿ ಇಂಪ್ರೂವ್ ಆಗ್ಬೇಕಲ್ಲ, ಕೆಲವರಿಗೆ ಮೆಮೊರಿ ವೀಕ್ ಇದ್ದಾಗ ಬೇರೆ, ಮೆಮೊರಿ ಇಂಪ್ರೂವ್ ಆಗೋದು ವಿಷಯ ಬೇರೆ. ಸೊ ಮೆಮೊರಿ ಇಂಪ್ರೂವ್ ಆಗ್ಲಿಕ್ಕೋಸ್ಕರ 2211 377. ನಮ್ಮೊಂದು ಲೈಫ್ ಅಲ್ಲಿ ಮೋಟಿವೇಶನ್ ಇಲ್ಲ, ನಾವೊಂದು ಏನ್ ಮಾಡ್ತಾ ಇದ್ದೇವೆ, ನಮ್ದೇನು ಗುರಿ, ನಮ್ಗೇನು ಗೊತ್ತಿಲ್ಲ, ಒಟ್ಟು ಮೋಟಿವೇಶನ್ ಲೆಸ್ ಅಂತ ಅನ್ಸ್ತದಲ್ಲ, ಅಂತಾಗ 248 for motivation. 248 249 625. 248 249 625. Yes. 248 249 625. Next, ಲವ್ ಅಂಡ್ ರೆಸ್ಪೆಕ್ಟ್. ನಮ್ಗೆ ಯಾರಿಗ್ ಬೇಡ ಲವ್ ಅಂಡ್ ರೆಸ್ಪೆಕ್ಟ್ ಅಲ್ವಾ? ನಮ್ ಫ್ಯಾಮಿಲಿದು ಲವ್ ಬೇಕು, ಹೊರಗಿಂದ ರೆಸ್ಪೆಕ್ಟ್ ಬೇಕು, ಎಲ್ಲ ಬೇಕು. ಸೊ ದಟ್ ಆ ಲವ್ ಅಂಡ್
ರೆಸ್ಪೆಕ್ಟ್ ಅನ್ನ ಗೇನ್ ಮಾಡ್ಲಿಕ್ಕೋಸ್ಕರ 9925 881 9925 881 9925 881 love and respect. Okay. ಇನ್ನು ಯಾವುದೇ ತರದ ಒಂದು ಅಲರ್ಜಿ, ಸ್ಕಿನ್ ಅಲರ್ಜಿ ಆಗಿರ್ಬೋದು, ನಮ್ಗೆ ವಾಟರ್ ಯಾವುದೋ ಒಂದು ಅಲರ್ಜಿ ಆಗಿದೆ, ಆಲ್ ಟೈಪ್ ಆಫ್ ಅಲರ್ಜಿ. ಸೊ 1314 335 1314 335. ಸೊ ಒಂದು 7 ಡೇಸ್ಗೆ 7 ಚಕ್ರಾಸ್ ಅಂತಲ್ಲ, 7 days ಪ್ಲಸ್ 7 ಟೈಪ್ ಆಫ್ ಕಲರ್ ನಾನು ನಮ್ಗೆ ಬರೀಲಿಕ್ಕೆ ಹೇಳ್ತೀನಿ. ಸೊ 7 days 7 numbers. ಫಾರ್ ಮಂಡೇ 4-7. ಅದನ್ನ ಟ್ಯೂಸ್ಡೇ ಯೂಸ್ ಮಾಡೋಗಿಲ್ಲ, ಜಸ್ಟ್ ಫಾರ್ ಮಂಡೇ 4 and 7, ಜಸ್ಟ್ 47. ಮಂಡೇ ಈಗ ಆಲ್ಮೋಸ್ಟ್ ನಾವು ಆಫೀಸ್ಗೆ ಹೋಗುವಂತ ಟೆನ್ಷನ್ ಇರುತ್ತೆ. ಸಂಡೇ ಫುಲ್ ನಾವು ಪಾರ್ಟಿ ಮಾಡಿಯಾಗಿ ಎಲ್ಲ ಖುಷಿಯಾಗಿ ಮಂಡೇ ಹೋಗ್ಲಿಕ್ಕೆ ಆಲಸ್ಯ, ನಂಗೆ ಬೇಡವೇ ಬೇಡ, ಮಂಡೇ ಬೇಡ, ಅಯ್ಯೋ ಇಡೀ ಆಫೀಸ್ ಟೆನ್ಷನ್ ತಕೊಳ್ಬೇಕು. ಸೊ ಅಂತ ಟೈಮಲ್ಲಿ 47 ಅಂತ ಬರ್ದು ನಿಮ್ಮ ಕೈಲಿ ಬರ್ದು ನೀವು ಹೋಗಿ ಚಾಂಟ್ ಮಾಡಿದಾಗ ನಿಮ್ಮ ಲೈಫಲ್ಲೇ ನೀವೇ ಚೇಂಜಸ್ ನೋಡ್ಕೋತೀರಿ. ಸೊ ಐ ಆಮ್ ಶ್ಯೂರ್ ಅಬೌಟ್ ನಂಬರ್ಸ್, ಬಿಕಾಸ್ ನಾನಂತೂ ಮಾಡಿರೋದಲ್ಲ. ಸೊ ಅವರೆಲ್ಲರೂ ಚೆನ್ನಾಗಿ ನೋಡಿ ಮಾಡಿ ಕೊಟ್ಟಿರೋಂತಹ ನಂಬರ್. ಸೊ ನಾವು ಯೂಸ್ ಮಾಡ್ಕೊಳ್ಳೋದ್ರಲ್ಲಿ ಇದೆ. ನಾವ್ ಎಷ್ಟು ಜನರ ಹತ್ರ ಸಹಾಯ ಮಾಡ್ತೇವೆ, ಎಷ್ಟು ಜನರಿಗೆ ಹೆಲ್ಪ್ ಮಾಡ್ತೇವೆ, ಎಷ್ಟು ಜನರು ಅದನ್ನ ಯೂಸ್ ಮಾಡ್ತಾರೆ. ಸೊ ಅವರ ಕಾನ್ಫಿಡೆನ್ಸ್ ನಮ್ಗೆ ಬೂಸ್ಟಪ್ ಆಗುತ್ತೆ. ಸೊ ನಾವೊಬ್ಬರಿಗೆ ಕೊಟ್ಟಾಗ ಅವರ ಒಂದು ಬ್ಲೆಸ್ಸಿಂಗ್ಸ್ ನಮ್ಗೆ ಸಿಗತ್ತೆ. ನಾರ್ಮಲಿ ಒಂದು ಹೆಡ್ ಏಕ್ ಇರುತ್ತೆ, ಏನೋ ಇರುತ್ತೆ, ಆ ಟೈಮಲ್ಲಿ ನಾವ್ ಒಂದು ನಂಬರ್ ಕೊಟ್ಟು ಅವ್ರಿಗೆ ಫಿನಿಶ್ ಆದ್ರೆ, ಟೆನ್ಷನ್ ಫಿನಿಶ್ ಆದ್ರೆ, ನಿಮ್ ಬಗ್ಗೆ ನಿಮ್ಗೆ ಒಂದು ಬ್ಲೆಸ್ಸಿಂಗ್ ಸಿಕ್ಕಿದಾಗೆ ಅಲ್ವಾ. ಸೊ ನೆಕ್ಸ್ಟ್ ಟ್ಯೂಸ್ಡೇ 6-9. ಮಂಡೇ ಕಲರ್ ವೈಟ್ ಕಲರ್ ಡ್ರೆಸ್ ಹಾಕೊಂಡೋಗಿ, ಸೊ ಜಸ್ಟ್ 47 ಅಂತಾನು ಬರ್ಕೊಂಡೋಗಿ, ಸೊ ದಟ್ ನಿಮ್ಮ ಲೈಫಲ್ಲಿ ನೀವೇ ಚೇಂಜಸ್ ನೋಡ್ಕೋತೀರಾ. ಸೊ ನೆಕ್ಸ್ಟ್ ಟ್ಯೂಸ್ಡೇ 6-9 ಕಲರ್ ರೆಡ್, ಜೈ ಹನುಮಾನ್ ಅಲ್ವಾ. ಮಂಡೇ 47, Tuesday 69, Wednesday 104, color green. Wednesday 104, color green. Thursday, Guruvara 25, color yellow color. Thursday 25, color yellow. Friday 71, pink color, yeah, shimmering white color. Friday 71. Saturday 93, color blue or black. Saturday 93, color black or blue. Sunday 156, red or orange. Sunday ನಾವು ಪಾರ್ಟಿ ಮಾಡಬಹುದು ವಾಪಸ್ ಅಲ್ವಾ. 156. Every day
ಮಂಡೇ 47 ಅಂತ ಬರೆಯೋದು. ಟ್ಯೂಸ್ಡೇ ಅದು 24 hours ಇರುತ್ತೆ, ಹೇಗೂ ನಾವು ಸ್ನಾನ ಮಾಡಿದಾಗ ಆಟೋಮೆಟಿಕ್ಲಿ ಅದು ಹೋಗುತ್ತೆ. ಸೊ ಟ್ಯೂಸ್ಡೇ ಅಗೇನ್ 69 ಅಂತ ಬರೆಯೋದು. ವೆಡ್ನಸ್ಡೇ 104 ಅಂತ ಬರೆಯೋದು. ಥರ್ಸ್ಡೇ 25 ಅಂತ ಬರೆಯೋದು. ಫ್ರೈಡೇ 71 ಅಂತ ಬರೆಯೋದು. ಸ್ಯಾಟರ್ಡೇ 93 ಅಂಡ್ ಸಂಡೇ 156. ಸೊ ಜಸ್ಟ್ ರೆಫರ್ ಮಾಡ್ಬೋದು. ನಮ್ಮ ಒಂದು ಥಾಟ್ಸ್ ಇರುತ್ತೆ, ಇದು ನನ್ನಿಂದ ಮಾಡ್ಲಿಕ್ಕೆ ಆಗತ್ತಾ ಅಂತೇಳಿ. ಸೊ ಅದು ಯಾವುದೇ ಒಂದು ಬಂದಾಗ, ವಿಷಯಗಳು ನಮ್ಮ ಎದುರು ಬಂದಾಗ ಅದನ್ನ ಪಾಸಿಬಲ್ ಅಂದ್ರೆ ಥಿಂಕ್ ಅಲ್ಲೇ ನಾವು ಅಟ್ ಲೀಸ್ಟ್ ಪಾಸಿಬಲ್ ಅಂತ ಥಿಂಕ್ ಮಾಡಿದ್ಲಲ್ಲ ಅದನ್ನ ಒಂದು ಹೋಗಿ ಮಾಡ್ಲಿಕ್ಕೆ ಆಗೋದು. ಸೊ ಆ ಪಾಸಿಬಲ್ ಆಗ್ಲಿಕ್ಕೆ ಎವ್ರಿಥಿಂಗ್ ಇಸ್ ಪಾಸಿಬಲ್ ಅಂತ ಹೇಳೋದಕ್ಕೆ ಒಂದು ನಂಬರ್ 5197148. everything is possible. 5197148. ಸೊ ಒಂದು ಜಾಬ್ ಅನ್ನು ಸಿಲೆಕ್ಟ್ ಮಾಡುವಂಥದ್ದು, ಅಥವಾ ಈ ಜಾಬ್ ನನ್ ಕರೆಕ್ಟ್ ಇದೆಯೋ ಇಲ್ವಾ ಯಾವಾಗ್ಲೂ ಇಲ್ಲ ಟೆನ್ಷನ್. ನಮ್ಗೆ ಜಾಬ್ ಸಿಲೆಕ್ಷನ್ ಅಂದ್ರೆ ಏನು? ನಾವು ಯಾವ ಕೆಲಸ ನಮ್ಗೆ ಮಾಡ್ಲಿಕ್ಕೆ ಖುಷಿ ಕೊಡುತ್ತೆ, ನಾವ್ ಆ ಕೆಲಸ ಮಾಡಿದ್ರೆ ಖುಷಿ ಅಂತ ಅನ್ಸ್ಬೋದು, ಅಂತ ಒಂದು ಕೆಲಸ ನಮ್ಗೆ ಕರೆಕ್ಟ್ ಆಗಿ ಸಿಕ್ಕಿದ್ರೆ ನಮ್ಗೆ ಬೇಜಾರಿದೆ. ಸೊ ಅಂತ ಒಂದು ಜಾಬ್ ಸಿಲೆಕ್ಷನ್ಗೋಸ್ಕರ ಒಂದು ನಂಬರ್ 1491. ಜಾಬ್ ಸಿಲೆಕ್ಷನ್ 1491. ಅದೇ ರೀತಿ ಜಾಬ್ ಇದ್ರೆ ಸಾಕ, ಕರೆಕ್ಟ್ ಆಗಿ ಒಂದು ಕ್ಯಾಶ್ ಫ್ಲೋನು ಬೇಕು. ನಮ್ ಜೊತೆ ಯಾವಾಗ್ಲೂ ಆ ಒಂದು ಅಬಿಲಿಟಿ, ಆ ಒಂದು ಕ್ಯಾಶ್ ಅನ್ನ ಅಥವಾ ಮನಿಯನ್ನ ಅರ್ನ್ ಮಾಡುವಂತಹ ಅಬಿಲಿಟಿ ಬೇಕು. ಸೊ ಆ ಟೈಮಿಗೆ ಒಂದು 314 685812. ability to earn money 314685812. ಅದೇ ರೀತಿ ಕ್ಯಾಶ್ ಒಂದೇ ಕಡೆ ಇಡೋದಲ್ವಲ್ಲ, ಸೊ ಕ್ಯಾಶ್ ಫ್ಲೋ ಒಂದು ಅಬೆಂಡೆನ್ಸ್ ಅಲ್ಲಿ ಆಗ್ತಾ ಇರ್ಬೇಕು. ನನ್ಗೆ ಬೇಕಾದಾಗ ಕ್ಯಾಶ್ ಬರ್ಬೇಕು ಹೋಗ್ಬೇಕು. ಸೊ ಅದೇ ರೀತಿ ಕ್ಲಿಯರ್ ಒಂದು ಸರ್ಕಲ್ ಕ್ಲಿಯರ್ ಆಗ್ತಾ ಇರ್ಬೇಕು. ಸೊ ಆ ಕ್ಯಾಶ್ ಫ್ಲೋನ ಅಬೆಂಡೆನ್ಸ್ ಫ್ಲೋಗೋಸ್ಕರ ಒಂದು ನಂಬರ್ 318-612-518-714. 318-612-518-714. ನಮ್ಮ ಆಲ್ರೆಡಿ ಚಕ್ರಸ್ ಬ್ಯಾಲೆನ್ಸ್ ಮಾಡೋದಕ್ಕೆ ಬ್ಯಾಲೆನ್ಸಿಗೆ ಒಂದು ನಂಬರ್ 100-1688. ಎರಡಿದೆ, ಇನ್ನೊಂದಿದೆ 100-1688. ಇನ್ನೊಂದು 1323251. 1323251. ನಮ್ಗೆಲ್ರಿಗೂ ಈಗೊಂದು ನ್ಯೂ ಟೆನ್ಷನ್, ಹೇರ್ ಫಾಲ್ ಆಗೋದು. ಸೊ ಹೇರ್ ಫಾಲ್ ಅಂತೂ ಯಾವಾಗ್ಲೂ ಆಗ್ತಾ ಇರುತ್ತೆ. ಸೊ ಹೇರ್ ಫಾಲಿಗೊಂದು 11238884. 11238884. ಲೈಫ್ ಅಲ್ಲಿ ಒಂದು ಚೇಂಜ್ ಅಂತ ಬೇಕಲ್ಲ, ಯಾವತ್ತು ಚೇಂಜ್ ಬೇಕು. ಏನಾದ್ರೂ ಒಂದು ಚೇಂಜ್ ಇಲ್ಲ ಅಂದ್ರೆ ಒಂದು ಸ್ಟಾಗ್ನೆಂಟ್ ಆಗಿ ಒಂದು ಹೋಗ್ತಾ ಇರುತ್ತೆ ಲೈಫ್. ಸೊ ಆ ಒಂದು ಚೇಂಜಿಗೋಸ್ಕರ 417, ಜಸ್ಟ್ 417. ಚೇಂಜ್ ಅನ್ನ ಒಂದು ಎಕ್ಸೆಪ್ಟ್ ಮಾಡ್ಲಿಕ್ಕಾದ್ರೂ ನಮ್ಗೊಂದು ಲೈಫ್ ಅಲ್ಲಿ ಥಾಟ್ಸ್ ಬೇಕಲ್ಲ.
ಇನ್ನರ್ ಸೆಲ್ಫ್ ಇದು ಚಕ್ರ ಅಥವಾ ಇನ್ನರ್ ಸೆಲ್ಫ್ ಬ್ಯಾಲೆನ್ಸ್ ಆಗಿರ್ಲಿಕ್ಕೆ ಒಂದು 33 ಇನ್ನರ್ ಸೆಲ್ಫ್ ಎನರ್ಜಿ ಅಥವಾ ಇನ್ನರ್ ಬ್ಯಾಲೆನ್ಸ್ 33 968 15 33 968 15 ಆಲ್ಮೋಸ್ಟ್ ತುಂಬಾ ಜನರಿಗೆ ಹೆಡ್ಏಕ್ ಇರುತ್ತೆ ಅಥವಾ ಸೈನಸ್ ಇರುತ್ತೆ. ಸೊ ಫಸ್ಟ್ ಹೆಡ್ಏಕಿಗೆ ಆಲ್ ಟೈಪ್ ಆಫ್ ಹೆಡ್ಏಕ್, ಒಂದು ಯಾವುದೇ ಟೈಪಿನ ನೋವನ್ನ ರಿಮೂವ್ ಮಾಡ್ಲಿಕ್ಕೆ 174 ಆಲ್ರೆಡಿ ಹೇಳಿದೆ ಅಂತ ಅನ್ಸುತ್ತೆ. ರೆಡ್ಯೂಸ್ ಪೇನ್, ಯಾವುದೇ ಪೇನ್, ಈಗ ತಾಗಿತ್ತು, ನಮ್ಗೇನೋ ಹೋಗ್ತಾ ಹೋಗ್ತಾ ನೋವಾಯ್ತು ಅಥವಾ ಬ್ಯಾಕ್ ಪೇನ್ ಬಂತು, ಸಡನ್ ಆಗಿ ಕೂತು ಕೂತು ಒಂದು ಟೈಪ್ ಆಯ್ತು. ಸೊ ಆ ಒಂದು ಎಲ್ಲಾ ತರದ ಪೇನ್ ರೆಡ್ಯೂಸ್ ಮಾಡ್ಲಿಕ್ಕೆ 174 ನಾರ್ಮಲ್ ಎಲ್ರಿಗೂ ಒಂದು ವೆಯ್ಟ್ ಲೂಸ್ ಮಾಡ್ಬೇಕು ಅಥವಾ ವೆಯ್ಟ್ ಅನ್ನ ಕಳ್ಕೊಳ್ಬೇಕಂತ ತುಂಬಾ ಆಸೆ ಇರುತ್ತಲ್ಲ. ಸೊ ಅವರಿಗೆ ಲೂಸ್ ವೆಯ್ಟ್ 3122 778 all type of headache ಗೆ 2374 555 2374 555. ಸೈನಸ್ಗೆ ಹೆಡ್ಏಕ್ 2374 555 555. ಸೈನಸ್ 2255 732 2255 732. ಮೈಗ್ರೇನ್ಗೆ 5833 554 5833 554. ಐಸೈಟ್ ಇಂಪ್ರೂವ್ ಆಗ್ಲಿಕ್ಕೆ 9965 491 9965 491. ಎಲ್ಲ ಟೈಪ್ ಇದು ಏಕಿಗೆ, ಟೂತ್ ಏಕ್, ಹೆಡ್ ಏಕ್, ಯಾವ್ದೋ ಒಂದು ಏಕ್. ಇಯರ್ ಏಕ್ 354 1553 354 1553. ಅಸ್ಥಮಾ ಪ್ರಾಬ್ಲಮ್ ಇದ್ದವರಿಗೆ 2122 413 2122 413. ನಾವಂತೂ ಇಲ್ಲಿ ಧ್ಯಾನ ಮಾಡ್ತೇವೆ, ಫೋಕಸ್ ಬೇಕು. ಸೊ ಆ ಫೋಕಸ್, ಧ್ಯಾನಕ್ಕೊಂದು ಫೋಕಸ್ ಮಾಡ್ಲಿಕ್ಕೋಸ್ಕರ 458886 45888623. ನಮಗೆ ಸಿಕ್ಕಿದಂತಹ ಪಾಸಿಟಿವ್ ಪವರ್ ಅನ್ನ ಎಕ್ಸೆಪ್ಟ್ ಮಾಡ್ಬೇಕಲ್ಲ. ಸೊ ನಾವೊಂದು ದೀಕ್ಷೆ ತಗೊಳ್ತೇವೆ ಅಥವಾ ಏನೋ ಒಂದು ಮಾಡ್ತೇವೆ, ಸೊ ಆಗ ಆ ಒಂದು ಪಾಸಿಟಿವ್ ಅನ್ನ ನಮ್ಗೆ ಎಕ್ಸೆಪ್ಟ್ ಮಾಡ್ಲಿಕ್ಕೆ ಆಗ್ಬೇಕು. ಸೊ ಅಂತದ್ದು accepting positive power 5484
121, 5484 121. ಬೇರೆ ಯಾರಿಗಾದ್ರೂ ಏನಾದ್ರೂ ಬೇಕಿತ್ತ ಹೇಳಿ. Diabetes. Okay. 88 199 77. Diabetes ಗೆ 88 199 77. ಬೇರೆ ಯಾರ್ದಾದ್ರೂ ಕ್ವೆಶ್ಚನ್ಸ್ ಯಾವ್ದಾದ್ರೂ ಬೇಕಿದ್ರೆ. weight gain. Okay. Gain weight ಗೆ 5282698. Gain weight 5282698. Five two eight two six nine eight. Uterus problem. Okay. ತುಂಬಾ numbers ಇದೆ. So I'm just searching. Uterus ಇದು just issue ಅಥವಾ some. Okay. Uterus ಗೆ all uterus problem 29355331 29355331. Hypertension ಕೇಳಿದ್ರು ಆಗ್ಲೇ 8863 high BP hypertension 8863 292 8863 292. fertility ಗೆ infertility 1112121 1112121. ಯಾವಾಗ್ಲೂ ಒಂದು ಬ್ಯಾಕ್ ಪೇನ್ ಇರುತ್ತಲ್ಲ, ಬ್ಯಾಕ್ ಪೇನ್ ಇನ್ ಜನರಲ್ ಎಲ್ರಿಗೊಂದು ಎದ್ದಾಗ ಕೂತಾಗ ಒಂದೇ ಕಡೆಯಲ್ಲಿ ಇದ್ದಾಗ ಬ್ಯಾಕ್ ಪೇನ್ ಬರುತ್ತಲ್ಲ, ಅದಕ್ಕೆ 71815333 ಬ್ಯಾಕ್ ಪೇನ್ ಇನ್ ಜನರಲ್ 71815333.
ಗ್ಯಾಸ್ಟ್ರಿಕ್ ಅಥವಾ ಅಸಿಡಿಟಿಗೆ 2755 all type of gastric growth and development issue children. Okay. 2755362 growth and development issue in the children's growth. Okay, growth ಗೆ ಆಗ್ಲೇ ಕೊಟ್ಟಿದ್ದು. ಸೇಲ್ಸ್ ಅಟ್ರಾಕ್ಷನ್ ಗೆ ಆಲ್ರೆಡಿ ನಾನಾಗ ಮನಿ ಫ್ಲೋ ಹೇಳಿದಲ್ಲ ಅದನ್ನ ಹಾಕ್ಬೋದು. ಈವನ್ ಅಬಿಲಿಟಿ ಟು ಅರ್ನ್ ಮನಿ ಅಂತ ಹಾಕಿದಲ್ಲ ಅದನ್ನ ಹಾಕ್ಬೋದು. Plastics and okay. Skin problem. Skin issue ಗೆ ಆಲ್ರೆಡಿ ಅಲರ್ಜಿ ಹೇಳಿದೆ. ಅಲರ್ಜಿ ಸ್ಕಿನ್ನಿಗೆ ಆಗುತ್ತೆ. ಫ್ಯಾಟ್ ಗೆ ಆಲ್ರೆಡಿ ಲೂಸ್ ಗೇನ್ ಹೇಳಿದೆ ನಾನು. ಲೂಸ್ ವೇಟ್ ಹೇಳಿದೆ. ಲೂಸ್ ವೇಟ್ ಇದೆ ಇನ್ನೊಂದ್ಸತಿ ಬೇಕಾದ್ರೆ 31227778 31227778 ಫ್ಯಾಟ್ ಆಯ್ತು. ಪೀರಿಯಡ್ಸ್ ಇದೆ ಇಶ್ಯೂಗೆ ನಾನು ಆಲ್ರೆಡಿ 174 ಹೇಳಿದೆಲ್ಲ ರೆಡ್ಯೂಸ್ ಪೈನ್ ಅದನ್ನ ಯೂಸ್ ಮಾಡಬಹುದು. ಸೊ ಅಲ್ಲದೆ ಫರ್ಟಿಲಿಟಿದು ಹೇಳಿದೆಲ್ಲ ಅದನ್ನ ಯೂಸ್ ಮಾಡಬಹುದು. ಮತ್ತೆ ಸ್ಕಿನ್ ಪ್ರಾಬ್ಲಮ್ ಹೇಳಿದೆ, ಒಂದು ಗ್ರೋತ್ ಒಂದು ಬಾಕಿ ಡೆವಲಪ್ಮೆಂಟ್ ಇಶ್ಯೂ. ಶುಭದಾ, ಇಟ್ ಈಸ್ ಮೋರ್ ಅಬೌಟ್ ಸಿಂಡ್ರೋಮ್. ಏನಾದ್ರೂ ಸಿಂಡ್ರೋಮ್ ಇದ್ರೆ ಜೆನೆಟಿಕ್ ಇಶ್ಯೂಸ್. ಓಕೆ, ಗ್ಯಾಸ್ಟ್ರಿಕ್ ಇದೆ ಅಲ್ವಾ, ಅದರದ್ದೇ ಅಲ್ಲ ನೀವು ಕೇಳಿದ್ರೆ? ಗ್ಯಾಸ್ಟ್ರಿಕ್ ಅಲ್ಲ, ಸಿಂಡ್ರೋಮ್, ಎನಿ ಟೈಪ್ ಆಫ್ ಸಿಂಡ್ರೋಮ್ಸ್. ಓಕೆ ಓಕೆ ಓಕೆ, ಹೆರಿಡಿಟಿ.
ಜೆನೆಟಿಕ್ ಸಿಂಡ್ರೋಮ್ಗೆ 3837 684 3837 684. ಅರ್ಚನಾ ಅವರು ಗ್ರೋತ್ ಮತ್ತೆ ಡೆವಲಪ್ಮೆಂಟ್ ಇಶ್ಯೂ ಬಗ್ಗೆ ಕೇಳಿದ್ರು. So, but if it takes more time, we can do it offline as well. Yes. Thank you. Anything else? Because ಸ್ವಲ್ಪ ಲೇಟ್ ಆಗ್ಬೋದು, ನೋ ಪ್ರಾಬ್ಲಮ್. ಹೌದು, ಆಕ್ಚುಲಿ ನಂತರ ಒಂದು ಫುಲ್ ಬುಕ್ ಇದೆ. Yeah. So to check. Any other questions? Yeah, any other questions? ಈ ಎಲ್ಲ ನಂಬರ್ಸ್ ಅಥವಾ ವರ್ಡ್ಸ್ ಅನ್ನ ಫಸ್ಟ್ ನಾವು ಯಾವ್ದಕ್ಕೆ ಯೂಸ್ ಮಾಡ್ತಾ ಇದ್ದೇವೆ ಅದರ ಬಗ್ಗೆ ನಾವು ವಿಜುವಲೈಸ್ ಮಾಡಿಕೊಳ್ಳೋದು ತುಂಬಾ ಒಳ್ಳೇದು. ಸೊ ಫಸ್ಟ್ ನಾವು ಯಾವ್ದಕ್ಕೋಸ್ಕರ ಬರಿತಾ ಇದ್ದೇವೆ, ಬರಿಬೇಕಾದ್ರೆ ನಾನು ಇದಕ್ಕೋಸ್ಕರ ಬರಿತಾ ಇದ್ದೇನೆ, ಸೊ ಇದನ್ನ ಕ್ಲಿಯರ್ ಮಾಡ್ಲಿ ಅಂತ ಹೇಳೋ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡೋದು ಎಲ್ಲದಕ್ಕೂ ಬೆಟರ್. ಸೊ ಇಟ್ಸ್ ಜಸ್ಟ್ ಅಡ್ವೈಸ್. Any other questions? ಮತ್ತೇನು ಕ್ವೆಶನ್ಸ್ ಇಲ್ಲ ಅಂತ ಕಾಣಿಸುತ್ತೆ. ಏನಾದ್ರೂ ಸೀರಿಯಸ್ ಇಶ್ಯೂ ಇದ್ರೆ ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು, ಇಲ್ಲದ್ರೆ ಥ್ರೂ ಗುರುದತ್ ಮರಾಠ ಥ್ರೂ ಮಾಡಬಹುದು. Yeah, okay. Fine. Okay. Thank you. Thank you so much for giving me opportunity. Thank you so much. ಇಷ್ಟೊತ್ತು ನೀವೆಲ್ಲರೂ ನನ್ನ ಮಾತನಾದ್ರೂ ಕೇಳಿದ್ರಿ, ಅದಕ್ಕೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. Thank you, Shubhada. I wish you come back again for another session. Sure. Topic. So ಮುಂದಿನ ವಾರ ನಮ್ಮ ಜೊತೆ ಜಯಶ್ರೀ ಶ್ರೀನಾಥ್ ಅಂತ ಒಬ್ಬ ಸ್ಪೀಕರ್ ಬರ್ತಾರೆ. ಅವರು ಶಕ್ತಿವೇದ ಮನೋರಕ್ಷಾ ಇದ್ರ ಬಗ್ಗೆ ಒಂದು ಹೀಲಿಂಗ್ ಅನ್ನ ಮಾಡಿಸ್ತಾರೆ. ಸೊ ದಯವಿಟ್ಟು ಎಲ್ಲ ಜಾಯಿನ್ ಆಗಿ. ಆ ಸೆಷನ್ ಕೂಡ ಕನ್ನಡದಲ್ಲೇ ಇರುತ್ತೆ. ಮುಂದೆ ಡಾಕ್ಟರ್ ವಿ ಆರತಿ ಅವರು ಬರ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಇನ್ನೊಂದು ಸೆಷನ್ ವಿ ವಿಲ್ ಹ್ಯಾವ್ ಫ್ರಮ್ ಫೈನಾನ್ಷಿಯಲ್ ಅಡ್ವೈಸರ್. he is not an advisor in fact, but we can build an alternative financial portfolio. So adralli expert ಆಗಿರುವಂತವರು ಒಬ್ರು ಬರ್ತಾರೆ. So I have a big list of names, and if you have anybody, if you know someone who can give some useful information to our group, please let me know. ಹಾಗೇನೆ ರಾಧಾಕೃಷ್ಣನ್ ಸರ್ ಕೂಡ ಒಪ್ಕೊಂಡಿದ್ದಾರೆ ಒಂದು ಸೆಷನ್ ತಗೊಳ್ಳೋದಕ್ಕೆ. And any other whoever is wishing to share your knowledge, this stage is open to you. Thank you all for joining today. We'll meet next Friday again. Shubha Sanjay. Namaste. Thank you. Thank you all.